ವೀಕ್ಷಕರೇ, ಕೆಲವೇ ದಿನಗಳ ಕೆಳಗೆ ಸೋಷಿಯಲ್ ಮೀಡಿಯಾ ತುಂಬಾ ಈ ಒಂದು ಫೋಟೋ ಹಾಗೂ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಇದರಲ್ಲಿ ಕಾಣಿಸಿದ್ದು ಬೇರೆ ಯಾರೂ ಅಲ್ಲ, ಬಾಲಿವುಡ್ ನ ಒಂದು ಕಾಲದ ಸ್ಟಾರ್ ಸೆಲೆಬ್ರಿಟಿ ಹಾಗೂ ಸ್ಲಿಮ್ ನಟಿಂದ ಕರೆಸಿಕೊಂಡಿದ್ದಂತ ಬಿಪಾಶಾ ಬಸು. ಬಾಲಿವುಡ್ ನಲ್ಲಿ ಗ್ಲಾಮರ್ಗೆ ಅದರದೇ ಆದಂತಹ ಹೊಸ ಭಾಷೆ ಬರೆದಿದ್ದ ಹಾಗೂ ಮಾದಕತೆಗೆ ಒಂದು ಹೊಸ ಆಯಾಮವನ್ನು ಕಲ್ಪಿಸಿದಂತ ಬಿಪಾಶಾ ಬಸು ಹಿಂದೊಂದು ಕಾಲದಲ್ಲಿ ಒಂದೆಡಿ ಜನ ಸಮೂಹವನ್ನೇ ಪರವಶ ಮಾಡಿಕೊಂಡಿದ್ದಂತ ನಟಿ. ಇಂಥ ನಟಿ ಈಗ ಯಾಕೆ ಹೀಗಾಗಿದ್ದಾರೆ? ಈ ಒಂದು ಗಮನಾರ್ಹ ಬದಲಾವಣೆಗೆ ಕಾರಣ ಏನು? ಕೆಲವು ದಿನಗಳ ಹಿಂದೆ ಖ್ಯಾತ ಫುಟ್ಬಾಲ್ ಆಟಗಾರರಾದಂತ ರೊನಾಲ್ಡೋ ಜೊತೆ ಸೇರಿ ತಮ್ಮ ಹಳೆಯ ಬಾಯ್ ಫ್ರೆಂಡ್ಗೆ ವಂಚಿಸಿದ್ದು ಹೇಗೆ? ಇವರು ಮಾಡಿದಂತ ಆ ಒಂದು ತಪ್ಪು ಮುಂದೆ ಇವರ ಸಿನಿ ಕರಿಯರ್ಗೆ ಯಾವ ರೀತಿ ಪರಿಣಾಮವನ್ನು ಬೀರಿತು? ಬನ್ನಿ ವೀಕ್ಷಕರೇ, ಬಿಪಾಶಾ ಬಸುರವರ ಈಗಿನ ಸ್ಥಿತಿಗತಿಯ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಗ್ರವಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಬಹಳ ವರ್ಷಗಳ ಹಿಂದೆ ಒಂದ್ಸಲ ಇವರು ಕೋಲ್ಕತ್ತಾದ ಒಂದು ಹೋಟೆಲ್ನಲ್ಲಿ ತಮ್ಮ ಪಾಡಿಗೆ ತಾವು ಕೂತಿದ್ರು. ಆಗ ಇವ್ರಿಗೆ ಅನಿರೀಕ್ಷಿತವಾಗಿ ಮೆಹರ್ ರಾಮ್ಪಾಲ್ ಅನ್ನೋರು ಕಾಣಿಸ್ತಾರೆ. ಈ ರಾಮ್ಪಾಲ್ ಸ್ವತಃ ತಾವು ಕೂಡ ಒಬ್ಬ ಮಾಡೆಲ್ ಆಗಿದ್ದವರು. ಬಿಪಾಶಾರನ್ನ ಗಮನಿಸಿದಂತ ಇವರು ಅವ್ರ ಬಳಿ ಬಂದು, ನೀವು ನೋಡೋದಕ್ಕೆ ತುಂಬಾ ಆಕರ್ಷಕವಾಗಿ ಇದ್ದೀರಾ, ನೀವು ಮಾಡೆಲಿಂಗ್ ನಲ್ಲಿ ಮಿಂಚಬಹುದಾದಂತಹ ಸಾಧ್ಯತೆಗಳು ದಟ್ಟವಾಗಿವೆ, ನೀವ್ಯಾಕೆ ಮಾಡೆಲಿಂಗ್ ಅನ್ನ ಪ್ರಯತ್ನಿಸಬಾರ್ದು ಅಂತ ಕೇಳಿದ್ರು. ಆಗ ಈ ಬಿಪಾಶಾ ಸರಿ ಆಗ್ಲಿ ಅದಕ್ಕೇನಂತೆ ಅಂತ ಒಪ್ಕೊಂಡಿದ್ರು. ಆಗ ಈ ರಾಮ್ಪಾಲ್ ರವರ ಸಹಾಯದಿಂದ ಬಿಪಾಶಾ ಮಾಡೆಲ್ ಕಾಂಟೆಸ್ಟ್ ಅಲ್ಲಿ ಭಾಗವಹಿಸ್ತಾರೆ ಹಾಗೂ ತಾವು ಭಾಗವಹಿಸಿದಂತ ಆ ಒಂದು ಮೊದಲ ಸ್ಪರ್ಧೆಯಲ್ಲಿ ಅವರು ವಿಜಯಶಾಲಿ ಆಗ್ತಾರೆ. ಆದ್ರೆ ಅವರ ಈ ಒಂದು ಗೆಲುವನ್ನು ಆಗ ಹೆಚ್ಚಿಗೆ ಯಾರು ಕೂಡ ಗಮನಿಸಲಿಲ್ಲ ಹಾಗೂ ಅವರನ್ನ ಈ ಕುರಿತು ಯಾರು ಕೂಡ ಶ್ಲಾಘಿಸಲಿಲ್ಲ. ಕೆಲವು ಕಡೆ ಈ ಡಾರ್ಕ್ ಸ್ಕಿನ್ ಬಣ್ಣದ ಯುವತಿ ಹೇಗೆ ಈ ಒಂದು ಸ್ಪರ್ಧೆಯನ್ನ ಗೆದ್ಲು ಅನ್ನುವಂತ ಧೋರಣೆಗಳು ಮತ್ತು ಟೀಕೆಗಳು ಕೇಳಿ ಬಂದಿದ್ವು. ಈ ಫ್ಯಾಷನ್ ಲೋಕದಲ್ಲಿ ಇಂಥ ಭೇದ ಭಾವ ಅತ್ಯಂತ ಸಾಮಾನ್ಯ. ಅಲ್ಲಿರುವಂತ ಕೆಲವ್ರ ಪ್ರಕಾರ ಬಿಳಿ ಚರ್ಮದ ಸುಂದರಿಯರು ಮಾತ್ರನೇ ಈ ಒಂದು ಜಾಗವನ್ನು ತುಂಬೋದಕ್ಕೆ ಅರ್ಹರು, ಡಲ್ ಸ್ಕಿನ್ ಇರುವಂತವರು ಫ್ಯಾಷನ್ ಲೋಕಕ್ಕೆ ಬರೋದೇ ಅಪರಾಧ ಅನ್ನುವಂತೆ ಅಲ್ಲಿ ಬಿಂಬಿಸಲಾಗುತ್ತೆ. ಆದ್ರೆ ಈ ಬಿಪಾಶಾ ತರಹದ ಕೆಲವು ಮಾಡೆಲ್ಗಳು ಇದಕ್ಕೆ ಸ್ಪಷ್ಟವಾದಂತ ಅಪವಾದ. ಸ್ಕಿನ್ ಕಲರ್ ಡಲ್ ಇದ್ರೂ ಕೂಡ ತಾವು ಯಾರಿಗೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಟ್ಟಂತ ಕೆಲವು ಸಾಧಕರಲ್ಲಿ ಅವರು ಕೂಡ ಒಬ್ರು. ಇವ್ರಿಗೆ ಬಾಲಿವುಡ್ ನಲ್ಲಿ ನಟ ಅಕ್ಷಯ್ ಖನ್ನಾ ಅವ್ರ ಜೊತೆ ನಟಿಸೋದಕ್ಕೆ ಮೊದಲ ಬಾರಿಗೆ ಒಂದು ಅವಕಾಶ ಕೂಡ ಸಿಗುತ್ತೆ. ಆ ಒಂದು ಚಿತ್ರದ ಹೆಸರು ಹಿಮಾಲಯ ಪುತ್ರ. ಆದ್ರೆ ಬಿಪಾಶಾ ಆ ಒಂದು ಅವಕಾಶವನ್ನ ತಳ್ಳಹಾಕ್ತಾರೆ. ಮುಂದೆ ನಟ ಅಭಿಷೇಕ್ ಬಚ್ಚನ್ ಅವ್ರ ಜೊತೆ ರೆಫ್ಯೂಜಿ ಅನ್ನುವಂತ ಚಿತ್ರದಲ್ಲಿ ನಟಿಸೋದಕ್ಕೆ ಅವ್ರಿಗೆ ಅವಕಾಶ ಸಿಗುತ್ತೆ. ಆದ್ರೆ ಅವರು ಅದನ್ನು ಕೂಡ ತಳ್ಳಹಾಕ್ತಾರೆ. ವೀಕ್ಷಕರೇ, ಬಿಪಾಶಾ ಅವರು ಈವರೆಗೂ ಸಾಕಷ್ಟು ನ್ಯಾಷನಲ್ ಹಾಗೂ ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ರ್ಯಾಂಪ್ ವಾಕ್ ಅನ್ನ ಮಾಡಿದ್ದಾರೆ ಹಾಗೂ ಅವುಗಳಲ್ಲಿ ಸಾಕಷ್ಟು ಸ್ಪರ್ಧೆಗಳಲ್ಲಿ ಅವರು ಗೆದ್ದಿದ್ದಾರೆ ಕೂಡ. ಇಂಥ ಬಿಪಾಶಾ ಅವರು ಆರಂಭದಲ್ಲಿ ತಮಗೆ ಬಂದಂತ ಅನೇಕ ಅವಕಾಶಗಳನ್ನ ರಿಜೆಕ್ಟ್ ಮಾಡ್ತಾರೆ. ಇದಾದ ನಂತರ ಅವರು ಒಂದಷ್ಟು ಹಿಂದಿ ಮ್ಯೂಸಿಕ್ ವಿಡಿಯೋಗಳಲ್ಲಿ ಕಾಣಿಸ್ಕೊಳ್ತಾರೆ. ಇದಲ್ಲದೆ ಬಿಪಾಶಾ ಅವರು ಕೋಕಾ ಕೋಲಾ ಹಾಗೂ ಪ್ಯಾಂಟಿನ್ ತರಹದ ಬ್ರಾಂಡ್ಗಳ ಜಾಹೀರಾತುಗಳಲ್ಲೂ ಕೂಡ ನಟಿಸ್ತಾರೆ. ಇದಾದ್ಮೇಲೆ ಅವರು ಅಜನಬಿ ಅನ್ನುವಂತ ಒಂದು ಹಿಂದಿ ಚಿತ್ರದಲ್ಲಿ ನಟಿಸ್ತಾರೆ. ಈ ಒಂದು ಚಿತ್ರದ ಅಭಿನಯಕ್ಕಾಗಿ ಬಿಪಾಶಾ ಅವರಿಗೆ ಹಲವಾರು ಬಿರುದಾವಳಿಗಳು ಕೂಡ ಲಭಿಸ್ತವೆ. ಆದ್ರೆ ಈ ಒಂದು ಸಮಯದಲ್ಲಿ ಒಂದು ವಿವಾದ ಉಂಟಾಯಿತು. ಅದೇನಪ್ಪ ಅಂದ್ರೆ, ಬಾಲಿವುಡ್ ನಲ್ಲಿ ಇನ್ನೊಬ್ಬ ನಟಿಯಾದಂತ ಕರೀನಾ ಕಪೂರ್ ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ಅಸಮಾಧಾನದಿಂದ ಬಿಪಾಶಾ ಬಸು ಅವರನ್ನ ಕರಿ ಬಣ್ಣದ ಬೆಕ್ಕು ಅಥವಾ ಬ್ಲಾಕ್ ಕ್ಯಾಟ್ ಅಂತ ಜರ್ದಿದ್ರು. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಆ ಕಾಲದಲ್ಲಿ ಕರೀನಾ ಕಪೂರ್ ಅವರ ಪರ್ಸನಲ್ ಫ್ಯಾಷನ್ ಡಿಸೈನರ್ ಆಗಿದ್ದಂತ ವಿಕ್ರಮ್ ಅನ್ನುವಂತ ವ್ಯಕ್ತಿ ಬಿಪಾಶಾ ಅವರ ಸೌಂದರ್ಯವನ್ನ ತಾನು ಅವ್ರ ಮುಂದೆ ಗುಣಗಾನ ಮಾಡಿದ್ದಕ್ಕೆ ಅವರು ಈ ರೀತಿ ಕೋಪಗೊಂಡು ಮಾತನಾಡಿದ್ರು ಅಂತ ಹೇಳಲಾಗುತ್ತೆ. ಹಾಗೆ ನೋಡಿದ್ರೆ ಎಲ್ಲಾ ಚಿತ್ರರಂಗದಲ್ಲೂ ಕೂಡ ನಟ ನಟಿಯರ ನಡುವೆ ಇಂಥ ಅಸೂಯೆ, ಹೊಟ್ಟೆ ಕಿಚ್ಚು ಹಾಗೂ ಟೀಕೆಗಳು ಇರೋದು ಅತ್ಯಂತ ಸಾಮಾನ್ಯ. ಅದರಲ್ಲೂ ಕೂಡ ಬಾಲಿವುಡ್ ಅಂದ್ಮೇಲೆ ಇವೆಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಮುಂದೆ ಒಂದ್ಸಾರಿ ಆಪ್ ಕಿ ಅದಾಲತ್ ಅನ್ನುವಂತ ಒಂದು ಕಾರ್ಯಕ್ರಮದಲ್ಲಿ ಕರೀನಾ ಕಪೂರ್ ಅವರನ್ನ ಅದರ ನಿರೂಪಕರು ಈ ಒಂದು ವಿವಾದದ ಬಗ್ಗೆ ಕೇಳಿದಾಗ ಕರೀನಾ ಕಪೂರ್ ಅವರು ನಗ್ತಾ, ಹಾಗಾದ್ರೆ ನಾನು ಬಿಳಿ ಬಣ್ಣದ ಬೆಕ್ಕು ಬಿಡಿ ಅಂತ ಅದಕ್ಕೆ ಸಮಜಾಯಿಷಿಯನ್ನ ಕೊಟ್ಟಿದ್ರು. ನಾನು ಬಿಪಾಶಾರನ್ನ ಬ್ಲಾಕ್ ಕ್ಯಾಟ್ ಅಂತ ಅವಮಾನಿಸಿಲ್ಲ. ಒಂದ್ ವೇಳೆ ಹಾಗೇನಾದ್ರೂ ಕರೆದಿದ್ರೆ ಅದನ್ನ ತುಂಬಾ ತಮಾಷೆಗೋ ಅಥವಾ ಫ್ರೆಂಡಿಯಾಗೋ ಹೇಳಿರ್ತೀನಿ ಅಷ್ಟೇ ಅಂತ ಕರೀನಾರವರು ಜಾರ್ಕೊಂಡಿದ್ರು. ಈ ಬಿಪಾಶಾ ನಡೆಸಿದಂತ ಅಜನಬಿ ಚಿತ್ರ ಅವರಿಗೆ ತುಂಬಾ ಹೆಸರನ್ನ ತಂದ್ಕೊಟ್ಟಿತ್ತು. ಇದರಿಂದ ಅವರು ಬಾಲಿವುಡ್ ನಲ್ಲಿ ತುಂಬಾ ಜನಪ್ರಿಯತೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು. ಆ ಒಂದು ಸಮಯದಲ್ಲಿ ಸಾಮಾನ್ಯವಾಗಿ ಬಾಲಿವುಡ್ ನಲ್ಲಿ ಇದ್ದಂತ ಎಲ್ಲಾ ನಟಿಯರು ಕೂಡ ಬಿಳಿ ಬಣ್ಣದ ಆಕರ್ಷಕ ಕಲಾವಿದೆಯರೇ ಆಗಿದ್ರು. ಉದಾಹರಣೆಗೆ ಮಾಧುರಿ ದೀಕ್ಷಿತ್, ಐಶ್ವರ್ಯ ರಾಯ್, ಕರೀನಾ ಕಪೂರ್, ಪ್ರೀತಿ ಜಿಂಟಾ, ಹೀಗೆ ಇವರೆಲ್ಲ ಒಂದೇ ಮೈ ಬಣ್ಣದ ನಟಿಯರು. ಇಂಥವ್ರ ಮಧ್ಯೆ ಬಿಪಾಶಾ ತುಂಬಾ ಬೋಲ್ಡ್ ಆಗಿ ತಾನು ಕೂಡ ಯಾರಿಗೂ ಕಡಿಮೆ ಇಲ್ಲ ಅನ್ನುವಂತೆ ಗುರುತಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆ ಒಂದು ಸಮಯದಲ್ಲಿ ಬಿಪಾಶಾ ಅವರ ಮೊದಲ ಗೆಳೆಯನಾಗಿ ಡಿನೋ ಮೊರಿಯಾ ಅನ್ನುವಂತ ಬಾಲಿವುಡ್ ನ ನಟ ಹೆಚ್ಚಾಗಿ ಕಾಣಿಸ್ಕೊಂಡಿದ್ರು. ಇವರು ಕನ್ನಡದಲ್ಲೂ ಕೂಡ ಜೂಲಿ ಅನ್ನುವಂತ ಒಂದು ಚಿತ್ರದಲ್ಲಿ ನಟಿ ರಮ್ಯಾ ಅವ್ರ ಜೊತೆ ನಟಿಸಿದ್ದಾರೆ. ಇವರನ್ನ ಆಗ ಬಹುತೇಕ ಎಲ್ಲಾ ಮಾಧ್ಯಮದಲ್ಲೂ ಕೂಡ ಬಿಪಾಶಾರ ಬಾಯ್ ಫ್ರೆಂಡ್ ಅಂತಾನೆ ಕರೆದಿದ್ವು. ಆ ಒಂದು ಸಮಯದಲ್ಲಿ ಇವ್ರ ಜೊತೆ ಒಂದು ಒಳ ಉಡುಪಿನ ಜಾಹೀರಾತನ್ನು ಕೂಡ ನಟಿ ಬಿಪಾಶಾ ಬಸು ಕಾಣಿಸ್ಕೊಂಡಿದ್ರು. ಇದು ಕೂಡ ಆಗ ಸಾಕಷ್ಟು ವಿವಾದವನ್ನ ಹುಟ್ಟುಹಾಕಿತ್ತು. ಮುಂದೆ ತಮ್ಮ ಬಾಯ್ ಫ್ರೆಂಡ್ ಜೊತೆ ಅವರು ಒಂದು ಹಾರರ್ ಚಿತ್ರದಲ್ಲೂ ಕೂಡ ನಟಿಸ್ತಾರೆ. ಆ ಕಾಲದಲ್ಲಿ ಬಾಲಿವುಡ್ ನಲ್ಲಿ ಫಿಟ್ನೆಸ್ ಟ್ರೆಂಡ್ ಅನ್ನ ಸೃಷ್ಟಿ ಮಾಡದಂತ ಟಾಪ್ ನಟಿಯರಲ್ಲಿ ಇವರೇ ಮೊದಲು ಅಂತ ಹೇಳಬಹುದು. ಕೊಟ್ಟ ಯಾವುದೇ ಪಾತ್ರವನ್ನಾಗಲಿ ಅತ್ಯಂತ ಬೋಲ್ಡ್ ಆಗಿ ಹಾಗೂ ಆತ್ಮವಿಶ್ವಾಸದಿಂದ ಅವರು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ರು. ಹೀಗಾಗಿ ಆರಂಭದಲ್ಲಿ ಇವರು ನಟಿಸಿದಂತ ಕೆಲವು ಚಿತ್ರಗಳಿಂದ ಇವರು ತುಂಬಾ ಫೇಮಸ್ ಆಗ್ತಾರೆ. ಆಗ ಇವರು ಯಶಸ್ಸಿನ ಉತ್ತುಂಗದಲ್ಲಿ ಇದ್ರು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ. ನಿಧಾನವಾಗಿ ಅವರ ಅವನತಿ ಶುರುವಾಯಿತು. ಡಿನೋ ಮೊರಿಯಾ ಅವ್ರ ಜೊತೆ ಈ ಬಿಪಾಶಾ ತುಂಬಾ ದಿನಗಳ ಕಾಲ ಡೇಟಿಂಗ್ ಅನ್ನ ನಡೆಸಿದ್ರು. ಅವ್ರ ಜೊತೆ ಅವರು ನಟಿಸಿದಂತ ರಾಜ್ ಅನ್ನುವಂತ ಚಿತ್ರ
ಆಗ ಸೂಪರ್ ಹಿಟ್ ಅನ್ನ ಸಾಧಿಸಿತ್ತು. ಈ ಒಂದು ಚಿತ್ರದಲ್ಲಿ ಇವರಿಬ್ಬರ ನಡುವಿನ ಆತ್ಮೀಯತೆಯನ್ನು ಗಮನಿಸಿದಂತ ಎಲ್ಲರೂ ಕೂಡ ಇವರು ಮುಂದೆ ಮದುವೆ ಆಗಲಿದ್ದಾರೆ ಅಂತ ಭಾವಿಸಿದ್ರು. ಆದ್ರೆ ಜನ ಅನ್ಕೊಂಡಿದ್ದೆ ಬೇರೆ, ಮುಂದೆ ಆಗಿದ್ದೆ ಬೇರೆ. ಅವರಿಬ್ರು ಕೂಡ ಮುಂದೆ ಬ್ರೇಕಪ್ ಆಗ್ತಾರೆ. ಹೆಚ್ಚು ಕಾಲ ಇವರಿಬ್ಬರ ರಿಲೇಶನ್ಶಿಪ್ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಕಾಲಕ್ರಮೇಣ ಅದು ಮುರಿದ್ಬಿತ್ತು. ಹಾಗಂತ ಈ ಬಿಪಾಶಾ ಬಸು ಸುಮ್ಮನೆ ಕೂರ್ಲಿಲ್ಲ. ಅವ್ರಿಗೆ ಎಂದಿನಂತೆ ಹಲವು ಚಿತ್ರಗಳ ಅವಕಾಶಗಳು ಬರ್ತಾನೆ ಇದ್ವು. ಈ ಎಲ್ಲ ಚಿತ್ರಗಳ ನಂತರ ಅವರು ಜಿಸ್ಮ್ ಅನ್ನುವಂತ ಒಂದು ಚಿತ್ರದಲ್ಲಿ ನಟ ಜಾನ್ ಅಬ್ರಹಂ ಜೊತೆ ನಟಿಸ್ತಾರೆ. ಈ ಒಂದು ಹಾಟ್ ರೊಮ್ಯಾಂಟಿಕ್ ಚಿತ್ರದಲ್ಲಿ ಅವರಿಬ್ಬರ ಫಿಸಿಕಲ್ ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿನೇ ವರ್ಕೌಟ್ ಆಗಿತ್ತು. ಯಾಕೆಂದ್ರೆ ಇವರಿಬ್ರು ಕೂಡ ಮಾಡೆಲ್ ಕ್ಷೇತ್ರದಿಂದ ಸಿನಿಮಾ ರಂಗಕ್ಕೆ ಪ್ರವೇಶವನ್ನ ಪಡೆದಿದ್ದವರು. ಜಾನ್ ಅಬ್ರಹಂ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಒಂದ್ ಕಾಲದಲ್ಲಿ ಅನೇಕ ಜನ ಯುವತಿಯರ ನಿದ್ದೆ ಕೆಡಿಸಿದಂತ ಹ್ಯಾಂಡ್ಸಮ್ ಹಂಕ್. ಆಗಿನ ಬಾಲಿವುಡ್ ನ ನಟರ ಪೈಕಿ ಹೃತಿಕ್ ರೋಷನ್ ನಂತರದ ಗ್ಲಾಮರ್ ಸ್ಥಾನವನ್ನು ಅಲಂಕರಿಸಿದ್ದೆ ಈ ಜಾನ್ ಅಬ್ರಹಂ ಅಂತಾನೆ ಹೇಳಬಹುದು. ಇನ್ನು ಮಾದಕತೆಗೆ ಇನ್ನೊಂದು ಹೆಸರಾಗಿದ್ದಂತ ಬಿಪಾಶಾ ಬಸೂರವರು ಇಂಥ ನಟನ ಜೊತೆ ಕೈ ಜೋಡಿಸಿದ್ರೆ ಅಲ್ಲಿ ನೋಡುಗರ ಪಾಲಿಗೆ ಅದೆಂಥ ರಸದೌತಣ ಸಿಗುತ್ತೆ ಅಂತ ನಾವು ಇಲ್ಲಿ ವಿವರಿಸಿ ಹೇಳಬೇಕಾಗಿಲ್ಲ. ಇವರಿಬ್ಬರ ನಟನೆ ಈ ಚಿತ್ರವನ್ನ ನಿಮ್ಮಲ್ಲೂ ಕೂಡ ಕೆಲವರು ನೋಡಿರಬಹುದು. ಈ ಚಿತ್ರದ ಕತೆ ಹಾಗೂ ಇದರ ಹಾಡುಗಳು ಆಗ ತುಂಬಾ ಫೇಮಸ್ ಆಗಿದ್ವು. ಈ ಚಿತ್ರ ಸೂಪರ್ ಹಿಟ್ ಅನ್ನ ಸಾಧಿಸಿತು. ಆದ್ರೆ ಮುಂದೆ ಕೆಲವು ಕಾಂಟ್ರವರ್ಸಿಗೂ ಇದು ಕಾರಣ ಆಗುತ್ತೆ. ಈ ಒಂದು ಸಿನಿಮಾದಲ್ಲಿ ಬಿಪಾಶಾ ಬಸೂರ್ ಅವರ ಬೋಲ್ಡ್ ಸೀನನ್ನ ಗಮನಿಸಿದಂತ ನಟಿ ಅಮಿಷಾ ಪಟೇಲ್ ಒಂದು ವಿವಾದದ ಹೇಳಿಕೆಯನ್ನ ಕೊಟ್ಟಿದ್ರು. ನಾನೇನಾದ್ರೂ ಆ ಸಿನಿಮಾದಲ್ಲಿ ಬಿಪಾಶಾ ಅವರವರ ಬದಲಿಗೆ ನಟಿಸಿದ್ರೆ ಅವ್ರ ರೀತಿ ನಾನು ನನ್ನ ಮೈ ಹಾಗೂ ಚರ್ಮವನ್ನ ಅಷ್ಟೊಂದು ಎಕ್ಸ್ಪೋಸ್ ಮಾಡ್ತಿರ್ಲಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಉತ್ತರವಾಗಿ ಈ ಬಿಪಾಶಾ ತೋರ್ಸೋದಕ್ಕೆ ಅವ್ರ ಬಳಿ ಏಂತಾನೆ ಇದೆ ಅಂತ ತಿರುಗೇಟನ್ನ ಕೊಟ್ಟಿದ್ರು. ಈ ರೀತಿ ತಮ್ಮ ಹೇಳಿಕೆಗಳ ಮೂಲಕ ಪರಸ್ಪರ ವಿವಾದ ಮಾಡಿಕೊಂಡಿದ್ದಂತ ಈ ಇಬ್ರು ಕೂಡ ಒಂದ್ಸಲ ಒಟ್ಟಿಗೆ ಒಂದು ಹಾಟ್ ಫೋಟೋ ಶೂಟ್ ನಲ್ಲಿ ಕಾಣಿಸ್ಕೊಂಡಿದ್ರು. ಮುಂದೆ ಬಿಪಾಶಾ ನಟ ಜಾನ್ ಅಬ್ರಹಂ ಜೊತೆ ಸ್ವಲ್ಪ ಸಮಯ ಒಟ್ಟಿಗೆ ನಟಿಸ್ತಾರೆ. ಈ ಒಂದು ಸಮಯದಲ್ಲಿ ಅವರು ಬಾಲಿವುಡ್ ನ ನಂಬರ್ 1 ಯಶಸ್ವಿ ಹಾಗೂ ಬಹು ಬೇಡಿಕೆ ಇದ್ದಂತ ನಟಿಯಾಗಿದ್ರು. ಅವ್ರಿಗೆ ಎಲ್ಲಾ ತರಹದ ಚಿತ್ರಗಳ ಅವಕಾಶಗಳು ಕೂಡ ಹುಡ್ಕೊಂಡು ಬರ್ತಾ ಇದ್ವು. ಅವರ ನಟನೆಯ ನೋ ಎಂಟ್ರಿ ಹಾಗೂ ಫಿರ್ ಹೇರಾ ಫೇರಿ ಎಂಬ ಚಿತ್ರ ತುಂಬಾ ಫೇಮಸ್ ಆಗಿದ್ವು. ಈ ಮೂಲಕ ಅವರು ಕಾಮಿಡಿ, ಹಾರರ್, ಬೋಲ್ಡ್ ಈ ರೀತಿ ಎಲ್ಲಾ ತರಹದ ಪಾತ್ರಗಳನ್ನು ಕೂಡ ನಿರ್ವಹಿಸಬಲ್ಲವರಾಗಿದ್ರು. ಜಾನ್ ಅಬ್ರಹಂ ಜೊತೆ ಅವರು ತುಂಬಾ ಕಾಲ ಡೇಟಿಂಗ್ ಅನ್ನ ನಡೆಸ್ತಾರೆ. ಆದ್ರೆ ಆ ಒಂದು ಸಂಬಂಧ ಕೂಡ ಹೆಚ್ಚು ಕಾಲ ಮುಂದುವರಿಲಿಲ್ಲ. ಹಾಗಾದ್ರೆ ಇದನ್ನ ತಡೆದವ್ರು ಯಾರು, ಇದಕ್ಕೆ ಅಡ್ಡಿ ಬಂದವರು ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಖ್ಯಾತ ಫುಟ್ಬಾಲ್ ಆಟಗಾರರಾದಂತ ರೊನಾಲ್ಡೋ. ಹೌದು, ಒಂದ್ಸಲ ಪೋರ್ಚುಗಲ್ ದೇಶದಲ್ಲಿ ಯಾವುದೋ ಒಂದು ಕ್ಲಬ್ ಅಲ್ಲಿ ಬಿಪಾಶಾ ಅವರು ಈ ರೊನಾಲ್ಡೋ ಜೊತೆ ಇದ್ದದ್ದು ವರದಿಯಾಗಿತ್ತು. ಅವರು ವಿದೇಶದ ಒಂದು ಕ್ಲಬ್ ಅಲ್ಲಿ ಯಾರ ಜೊತೆನೋ ಒಂದು ಪಾರ್ಟಿಯನ್ನ ಮಾಡಿದ್ರೆ ಇಷ್ಟು ಸುದ್ದಿ ಆಗ್ತಾ ಇರ್ಲಿಲ್ಲ. ಆದ್ರೆ ಆ ಪಾರ್ಟಿಯಲ್ಲಿ ಒಂದು ವಿಚಾರ ಹುಟ್ಟಿಸುವಂತ ಫೋಟೋ ವೈರಲ್ ಆಗಿತ್ತು. ಮತ್ತೆ ಆ ಫೋಟೋದಲ್ಲಿ ಬಿಪಾಶಾ ಹಾಗೂ ರೊನಾಲ್ಡೋ ಇಬ್ರು ಕೂಡ ತುಂಬಾ ಡೀಪ್ ಆಗಿ ಪರಸ್ಪರ ಮುತ್ತು ಕೊಡ್ತಾ ಇದ್ದಂತ ಒಂದು ದೃಶ್ಯ ಬಹು ಸ್ಪಷ್ಟವಾಗಿ ಸೆರೆಯಾಗಿತ್ತು. ಇಲ್ಲಿ ನಟಿ ಬಿಪಾಶಾ ಅವ್ರ ಜೊತೆ ಈ ಜಾನ್ ಅಬ್ರಹಂ ನಿಜಕ್ಕೂ ತುಂಬಾ ಆಪ್ತವಾಗಿ ಹೆಜ್ಜೆ ಹಾಕ್ತಿದ್ರು. ಬಹಳ ಕಾಲಗಳಿಂದ ಅವರು ಡೇಟಿಂಗ್ ಅನ್ನ ಮಾಡ್ತಿದ್ರು. ಇದೇ ಒಂದು ವಿಷಯವಾಗಿ ಜಾನ್ ಕೂಡ ಬೇಸರ ಪಟ್ಕೊಂಡು ಬಿಪಾಶಾರಿಂದ ದೂರ ಆಗ್ತಾರೆ. ಅವರಿಬ್ರು ದೂರ ಆಗಿದ್ದು ಕೂಡ ಆಗಿನ ಮಾಧ್ಯಮಗಳಲ್ಲಿ ಸುದ್ದಿಯಾಗಿತ್ತು. ಈ ಒಂದು ವಿಷಯವಾಗಿ ಮುಂದೆ ಸ್ವತಃ ಬಿಪಾಶಾ ಅವರ ಕ್ಲಾರಿಟಿಯನ್ನ ಕೊಡ್ತಾ, ನಾನು ರೊನಾಲ್ಡೋ ಜೊತೆ ಡೇಟಿಂಗ್ ಅನ್ನ ಮಾಡ್ತಿರ್ಲಿಲ್ಲ. ನಾನು ಹಾಗೂ ಅವರು ಇಬ್ರು ಕೂಡ ಸಹಜ ಸ್ನೇಹಿತರು ಮಾತ್ರ. ನಮ್ಮ ಬಗ್ಗೆ ಹಬ್ಬಿದಂತ ಎಲ್ಲಾ ವಿಷಯಗಳು ಕೂಡ ಕೇವಲ ವದಂತಿ ಮಾತ್ರ ಅಂತ ಹೇಳಿದ್ರು. ಹಾಗೂ ಜಾನ್ ಅಬ್ರಹಂ ಇವರಿಂದ ದೂರವಾಗಿದ್ದರ ಬಗ್ಗೆ ಕೇಳಿದಾಗ ಅವನೇ ನನಗೆ ಮೋಸ ಮಾಡಿ ಹೊರಟು ಹೋದ ಅನ್ನುವಂತ ಅರ್ಥ ಬರುವಂತೆ ಈ ಬಿಪಾಶಾ ಮಾತನಾಡಿದ್ರು. ಆದ್ರೆ ಜಾನ್ ಅಬ್ರಹಂ ಈ ಬಗ್ಗೆ ಹೇಳಿದಂತ ಕಥೆನೆ ಬೇರೆ. ಯಾವುದೋ ಒಂದು ಸಂಬಂಧದಲ್ಲಿ ಪ್ರಾಮಾಣಿಕತೆ ಹಾಗೂ ನಿಷ್ಠೆ ತುಂಬಾ ಮುಖ್ಯ. ಅವೆರಡಕ್ಕೆ ನಾನು ಮೊದಲ ಆದ್ಯತೆಯನ್ನ ಕೊಡ್ತೀನಿ. ಅವುಗಳಲ್ಲಿ ಕೊರತೆ ಕಂಡು ಬಂದ್ರೆ ಅದೆಂತ ಸಂಬಂಧನೇ ಇರಲಿ, ನಾನು ಅದರಿಂದ ತಾನಾಗಿನೇ ಹೊರ ಬರ್ತೀನಿ ಅಂತ ಅವರು ಹೇಳಿದ್ರು. ಅವರು ಇದೆಲ್ಲ ಆದ ನಂತರ ಅವರು ಧೂಮ್ 2 ಹಾಗೂ ಇತರೆ ಸಿನಿಮಾಗಳಲ್ಲಿ ನಟನೆಯನ್ನ ಮುಂದುವರಿಸ್ತಾರೆ. ಇವುಗಳ ಮಧ್ಯೆ ಅವರ ಕೆಲವು ಚಿತ್ರಗಳು ಫ್ಲಾಪ್ ಆದ್ರೂ ಕೂಡ ಅವರ ಹಿಟ್ ಸ್ಕೋರ್ ತನ್ನ ಸ್ಥಿರತೆಯನ್ನ ಕಾಯ್ದುಕೊಂಡಿತ್ತು. ಹೀಗಿರುವಾಗಲೇ ಅವರು ಮತ್ತೊಂದು ವಿವಾದಕ್ಕೆ ಸಿಲ್ಕೊಳ್ತಾರೆ. 2006ರಲ್ಲಿ ಅವ್ರದ್ದೆಂತ ಹೇಳಲಾದಂತ ಒಂದು ಆಡಿಯೋ MMS ಲೀಕ್ ಆಗಿತ್ತು. ಇದ್ರ ಜೊತೆ ಕೆಲವು ವಿಡಿಯೋ ಟೇಪ್ಗಳು ಕೂಡ ವೈರಲ್ ಆಗಿದ್ವು. ಅದರಲ್ಲಿ ಆಗಿನ ರಾಜಕಾರಣಿ ಆಗಿದ್ದಂತ ಅಮರ್ ಸಿಂಗ್ ಅನ್ನೋರ ದೃಶ್ಯಗಳು ಇದ್ವು. ಆ ಒಂದು ಟೇಪ್ಗಳಲ್ಲಿ ಅವರು ಯಾವುದೋ ಒಂದು ಯುವತಿಯ ಜೊತೆ ಮಾತನಾಡಿದ್ರು. ಆ ಧ್ವನಿ ಹೆಚ್ಚಾಗಿ ಬಿಪಾಶಾ ಅವರ ಧ್ವನಿಯನ್ನೇ ಹೋಲ್ತಿತ್ತು. ಈ ಬಗ್ಗೆ ಅಮರ್ ಸಿಂಗ್ ರವರನ್ನ ಕೇಳಿದಾಗ, ನಾನು ಅಲ್ಲಿ ಮಾತನಾಡಿದ್ದು ನಿಜ, ಆದ್ರೆ ಆ ಮಾತುಗಳನ್ನ ನಾನು ಆ ನಟಿಗೆ ಹೇಳಿಲ್ಲ ಅಂತ ಹೇಳಿದ್ರು. ಈ ಒಂದು ಆಡಿಯೋ ಟೇಪ್ ಆಗ ಸಾಕಷ್ಟು ಸದ್ದನ್ನ ಮಾಡಿತ್ತು. ಇದರಿಂದ ನಟಿ ಬಿಪಾಶಾರನ್ನ ಮಾಧ್ಯಮಗಳು ತುಂಬಾ ತೀವ್ರವಾಗಿ ಟ್ರೋಲ್ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಅವರ ಕರಿಯರ್ಗೆ ಅದೇನು ಹೆಚ್ಚು ಹಾನಿಯನ್ನ ಮಾಡಲಿಲ್ಲ. ಅವರು ಸಿನಿಮಾಗಳಲ್ಲಿ ನಟನೆಯನ್ನ ಮುಂದುವರಿಸ್ತಾನೆ ಇದ್ರು. ಆದ್ರೆ ಚಿತ್ರರಂಗ ಅನ್ನುವಂತ ಈ ಮಾಯಾ ಲೋಕದಲ್ಲಿ ಯಾರ ಹಣೆ ಬರಹ ಯಾವಾಗ ಹೇಗಾಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಕಾಲಕ್ರಮೇಣ ಅವ್ರಿಗೆ ವಿಚಿತ್ರವಾದಂತಹ ಸ್ಕ್ರಿಪ್ಟ್ಗಳು ಸಿಗ್ತಾ ಹೋದ್ವು. ಅವೆಲ್ಲವೂ ಕೂಡ ಫ್ಲಾಪ್ ಲಿಸ್ಟ್ಗೆ ಸೇರ್ಪಡೆಯಾದ್ವು. ಆ ಬಹುತೇಕ ಚಿತ್ರಗಳಲ್ಲಿ ಅವರ ಐಟಮ್ ಡ್ಯಾನ್ಸ್ಗಳು ಮಾತ್ರ ಜನಪ್ರಿಯತೆಯನ್ನ ಪಡೆದಿದ್ವು. ಅವರು ಕೆಲವೊಂದಷ್ಟು ಚಿತ್ರಗಳಲ್ಲಿ ನಟಿಸ್ತಾ ಹೋದ್ರೂ ಕೂಡ ಆ ಸಿನಿಮಾಗಳು ಕೈ ಹಿಡಿಲಿಲ್ಲ. ಎಲ್ಲವೂ ಕೂಡ ಫ್ಲಾಪ್ ಆಗ್ತಾ ಹೋದ್ವು. ಇದೆಲ್ಲದರ ನಂತರ ಹಮ್ ಶಕಲ್ ಅನ್ನುವಂತ ಚಿತ್ರದ ಮುಂದಿನ ಅವತರಣಿಕೆ ಕೂಡ ರಿಲೀಸ್ ಆಯ್ತು. ಅದಂತೂ ಬಾಲಿವುಡ್ ನ ಅತ್ಯಂತ ಕೆಟ್ಟ ಚಿತ್ರ ಅನ್ನುವಂತ ಅಪವಾದವನ್ನ ಪಡೆಯುತ್ತೆ. ಇದರ ನಿರ್ದೇಶಕರು ಸಾಜಿದ್ ಖಾನ್. ಇದೇ ಚಿತ್ರದ ಕಾರಣದಿಂದಾಗಿ ಅವರಿಗೆ ಮುಂದೆ ಹೆಚ್ಚಿನ ಅವಕಾಶಗಳು ಸಿಗೋದಿಲ್ಲ. ಇದಕ್ಕೆ ಕಾರಣ ಈ ಚಿತ್ರದ ಸೋಲಲ್ಲ, ಬದಲಿಗೆ ಆ ಚಿತ್ರದ ಸಮಯದಲ್ಲಿ ಇದರ ನಿರ್ದೇಶಕರಿಗೂ ಹಾಗೂ ನಟಿ ಬಿಪಾಶಾ ಅವ್ರ ಮಧ್ಯೆ ನಡೆದಂತ ಒಂದಷ್ಟು ವೈಯಕ್ತಿಕ ಜಗಳಗಳು. ಯಾವುದೋ ಒಂದು ವಿಷಯದ ಕಾರಣದಿಂದಾಗಿ ಬಸೂರ್ ಅವರು ಸಾಜಿದ್ ರವರನ್ನ ಅವಮಾನಿಸ್ತಾರೆ.
ಅವರಿಂದ ಆದಂತ ಆ ಒಂದು ಅವಮಾನದಿಂದ ಕೋಪಗೊಂಡಂತ ನಿರ್ದೇಶಕರು ವೇದಿಕೆ ಮೇಲೆ ಬಹಿರಂಗವಾಗಿ ನಾನು ಆಕೆಯ ಮುಂದೆ ಯಾವುದೇ ಅವಕಾಶವನ್ನ ಸಿಗದಂತೆ ನೋಡ್ಕೊಳ್ತೀನಿ ಹಾಗೂ ನನ್ನ ಚಿತ್ರದಲ್ಲಿ ಆಕೆಯನ್ನ ನಾನು ಹತ್ರ ಕೂಡ ಸೇರ್ಸಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಸಾಜಿದ್ ಅವರದ್ದು ಬಾಲಿವುಡ್ ನ ನಿರ್ದೇಶಕರ ವಲಯದಲ್ಲಿ ತುಂಬಾ ಉನ್ನತವಾದಂತ ಹೆಸರು. ಇಂಥ ನಿರ್ದೇಶಕರನ್ನ ಎದುರು ಹಾಕೊಂಡು ಬಿಪಾಶಾ ತರಹದ ಕಲಾವಿದರು ಅಲ್ಲಿ ಬೆಳೆಯೋದು ಸ್ವಲ್ಪ ಕಷ್ಟ. ಮುಂದೆ ಅಲೋನ್ ಅನ್ನುವಂತ ಒಂದು ಚಿತ್ರದಲ್ಲಿ ಈ ಬಿಪಾಶಾ ಕರಣ್ ಸಿಂಗ್ ಜೊತೆ ನಟಿಸ್ತಾರೆ. ನಂತರ ಇವರಿಬ್ರು ಮುಂದೆ ಅಂದ್ರೆ 2016ರಲ್ಲಿ ಮದುವೆ ಕೂಡ ಆಗ್ತಾರೆ. ಆದ್ರೆ ಈ ಕರಣ್ ಅನ್ನುವಂತ ನಟ ಈ ಮೊದಲು ಕೂಡ ಶ್ರದ್ಧಾ ನಿಗಮ್ ಎಂಬಾಕೆ ಜೊತೆ ಕೂಡ ಮದುವೆ ಮಾಡ್ಕೊಂಡಿದ್ದ. ಆಕೆನ ಡಿವೋರ್ಸ್ ಪಡೆದಂತ ಈತ ಜೆನಿಫರ್ ಎಂಬ ಇನ್ನೊಬ್ಳ ಜೊತೆ ಕೂಡ ಮದುವೆ ಆಗಿದ್ದ. ಆಕೆನನ್ನು ಕೂಡ ವಿಚ್ಛೇದನವನ್ನ ಪಡೆದಿದ್ದ. ಇಷ್ಟೆಲ್ಲ ಸ್ಟೋರಿ ಅವನ ಜೀವನದಲ್ಲಿ ನಡೆದಿತ್ತು. ಇದೆಲ್ಲ ಗೊತ್ತಿದ್ದು ಕೂಡ ನೀನು ಅವನನ್ನ ಮದುವೆ ಆಗೋದು ಎಷ್ಟು ಸರಿ? ಇಬ್ಬರನ್ನ ನಡು ದಾರಿಯಲ್ಲಿ ಕೈಬಿಟ್ಟು ಬಂದವನು ಇನ್ನು ನಿನ್ನ ಜೊತೆ ಕೊನೆವರೆಗೂ ಇರ್ತಾನೆ ಅಂತ ಏನ್ ಗ್ಯಾರಂಟಿ ಅಂತ ಬಸವರವರ ಪೋಷಕರು ಹಾಗೂ ಆಕೆ ಆಪ್ತರೆಲ್ಲ ಆಕೆಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದ್ರೆ ಅವ್ರಿಗೆಲ್ಲ ಈ ಬಗ್ಗೆ ಭರವಸೆಯನ್ನ ಕೊಟ್ಟಂತ ಈ ಬಿಪಾಶಾ ತನ್ನ ಪ್ರಿಯತಮನನ್ನ ಸಮರ್ಥಿಸಿಕೊಂಡು 2016ರಲ್ಲಿ ಅವನ ಜೊತೆ ಮದುವೆಯನ್ನ ಮಾಡ್ಕೊಂಡಿದ್ರು. ಈ ಒಂದು ಸಮಯದಲ್ಲೂ ಕೂಡ ಅವರನ್ನ ಸಾಕಷ್ಟು ಕಡೆ ಟೀಕೆ ಮಾಡಲಾಯಿತು. ಈ ಬಿಪಾಶಾ ಎಲ್ಲರನ್ನೂ ಕೂಡ ಬಿಟ್ಟು ಈಗ ಯಾರು ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಈ ಸೆಕೆಂಡ್ ಹ್ಯಾಂಡ್ ವ್ಯಕ್ತಿ ಜೊತೆ ತಾನೇ ಹಿಂದೆ ಬಿದ್ದಿದ್ದಾರೆ ಅಂತ ಜನ ಮಾತನಾಡ್ಕೊಂಡ್ರು. ಮುಂದೆ ವೆಲ್ಕಮ್ ಟು ನ್ಯೂಯಾರ್ಕ್ ಅನ್ನುವಂತ ಒಂದು ಸಿನಿಮಾದಲ್ಲಿ ಕೊನೆ ಸಲ ಕಾಣಿಸ್ಕೊಂಡಂತ ಬಸು ಮತ್ತೆ ಯಾವತ್ತೂ ಕೂಡ ಯಾವುದೇ ಚಿತ್ರದಲ್ಲಿ ನಟಿಸಲಿಲ್ಲ. ಇವ್ರಿಗಿಂತನೂ ಕೂಡ ಹಳೆ ಕಲಾವಿದರ ಸಿನಿಮಾಗಳಲ್ಲಿ ಆಗೊಮ್ಮೆ ಹೀಗೊಮ್ಮೆ ಎನ್ನುವಂತೆ ಕಾಣಿಸ್ಕೊಳ್ತಾ ಇದ್ರು ಕೂಡ ಈ ಬಿಪಾಶಾ ಮಾತ್ರ ಎಲ್ಲೂ ಕಾಣಿಸ್ತಿಲ್ಲ. ಹಾಗೂ ಆಕೆ ಬಗ್ಗೆ ಯಾವುದೇ ಸುದ್ದಿ ಆಗ್ಲಿ ಅಥವಾ ಯಾವುದೇ ಅಪ್ಡೇಟ್ ಆಗ್ಲಿ ವರದಿ ಆಗ್ಲಿಲ್ಲ. ಆದ್ರೆ 2020ರ ಸಮಯದಲ್ಲಿ ಇವರು ಭೂಷಣ್ ಪಟೇಲ್ ಹಾಗೂ ಮಿಲ್ಕಾ ಸಿಂಗ್ ಮುಂತಾದವ್ರ ಜೊತೆ ಡೇಂಜರಸ್ ಅನ್ನುವಂತ ಒಂದು ವೆಬ್ ಸರಣಿಯಲ್ಲಿ ಕಾಣಿಸ್ಕೊಳ್ತಾರೆ. ಆದ್ರೆ ಆ ಒಂದು ಸಮಯದಲ್ಲಿ ಈ ವೆಬ್ ಸರಣಿಯ ಶೂಟಿಂಗ್ ಅಥವಾ ಅದರ ಡಬ್ಬಿಂಗ್ ಸೆಷನ್ ತುಂಬಾ ಪ್ರಯಾಸದಿಂದ ನಡೆದಿದ್ವು. ಹಾಗೂ ಎಷ್ಟೋ ಕಡೆ ಬಿಪಾಶಾರನ್ನ ಕೆಲಸಕ್ಕೆ ಒಪ್ಸೋದು ಹಾಗೂ ಅವರಿಂದ ಕೆಲಸವನ್ನ ಮಾಡಿಸ್ಕೊಳ್ಳೋದು ತುಂಬಾ ಕಷ್ಟ ಆಯ್ತು ಅಂತ ಆ ಚಿತ್ರದ ತಂಡ ಹೇಳಿತ್ತು. ಇಲ್ಲಿ ನಟಿ ಬಿಪಾಶಾ ಅವರು ನಟಿ ಭಾಗ್ಯಶ್ರೀ ಮಾಡದಂತ ತಪ್ಪನ್ನೇ ತಾವು ಕೂಡ ಮಾಡಿದ್ರು ಅಂತ ಹೇಳಲಾಯ್ತು. ಈ ನಟಿ ಭಾಗ್ಯಶ್ರೀ ಯಾರು ಅಂತ ನಿಮ್ಗೆ ಗೊತ್ತಿರಬೇಕಲ್ವಾ? ಇವರು ನಮ್ಮ ಕನ್ನಡದ ಅಮ್ಮೋರ್ ಗಂಡ ಅನ್ನುವಂತ ಚಿತ್ರದಲ್ಲಿ ನಟ ಶಿವಣ್ಣ ಅವ್ರ ಜೊತೆ ನಾಯಕಿಯಾಗಿ ಅಭಿನಯಿಸಿದ್ರು. ಇಲ್ಲಿ ನಟಿ ಬಿಪಾಶಾ ಅವ್ರಿಗೆ ಮದುವೆ ನಂತರ ಯಾವುದೇ ಚಿತ್ರಕ್ಕೆ ಆಫರ್ ಬಂದ್ರೂ ಕೂಡ ಅದರಲ್ಲಿ ತನ್ನ ಪತಿಗೂ ಒಂದು ಕಾಯಂ ಸ್ಥಾನ ಇರಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ರು. ಇದನ್ನೇ ಬಹಳ ಹಿಂದೆ ನಟಿ ಭಾಗ್ಯಶ್ರೀ ಕೂಡ ಮಾಡಿ ಅನೇಕ ಅವಕಾಶಗಳನ್ನ ಕಳೆದುಕೊಂಡಿದ್ರು. ಇದೇ ಕಾರಣಕ್ಕೆ ಈ ಬಿಪಾಶಾ ಚಿತ್ರರಂಗದಿಂದ ದೂರ ಆದ್ರು ಅಂತ ಆಗ ಮಾಧ್ಯಮಗಳು ಈ ಒಂದು ಸುದ್ದಿಯನ್ನ ಬಿತ್ತರಿಸಿದ್ವು. ಆಮೇಲೆ 2021ರಲ್ಲಿ ಅವರಿಗೆ ಒಂದು ಮಗು ಕೂಡ ಜನಿಸ್ತು. ಈ ಒಂದು ಕಾರಣದಿಂದ ಅವರು ಸಂಪೂರ್ಣವಾಗಿ ಸಿನಿಮಾ ಲೋಕದಿಂದ ದೂರ ಆಗ್ಬೇಕಾಯ್ತು. ಆದ್ರೆ ಮೊನ್ನೆ ವೈರಲ್ ಆದಂತ ಆ ಒಂದು ಫೋಟೋ ಹಾಗೂ ವಿಡಿಯೋದಲ್ಲಿ ಅವರು ಯಾಕೆ ಇಷ್ಟು ದಪ್ಪ ಆಗಿದ್ದಾರೆ ಅನ್ನುವಂತ ಪ್ರಶ್ನೆ ಅದನ್ನು ನೋಡಿದಂತ ಎಲ್ರಿಗೂ ಮೂಡಿತ್ತು. ಅದಕ್ಕೂ ಕೂಡ ಇದೇ ಕಾರಣ. ತಾಯಿ ಆದ ನಂತರ ಹೆಣ್ಮಕ್ಳ ದೇಹ ಅಸಹಜವಾಗಿ ಹಾಗೂ ಅನಿರೀಕ್ಷಿತವಾಗಿ ಒಂದಷ್ಟು ಬದಲಾವಣೆಯನ್ನ ತರುತ್ತೆ. ಈ ಒಂದು ಸಮಯದಲ್ಲಿ ಅವರು ದಪ್ಪ ಆಗೋದು, ಸ್ಥೂಲ ದೇಹ ಪಡೆಯೋದು ಇದೆಲ್ಲ ಕಾಮನ್. ಈ ಬಗ್ಗೆ ಸ್ವತಃ ಅವರೇ ಒಂದ್ ಕಡೆ ಹೇಳ್ಕೊಂಡಂತೆ ಸ್ವಲ್ಪ ಸಮಯದವರೆಗೂ ಅವರು ಶುಗರ್ ಅಡಿಕ್ಟ್ ಆಗಿದ್ರು ಹಾಗೂ ಅವ್ರಿಗೆ ಆಸ್ಟಿಯೋಆರ್ಥ್ರೈಟಿಸ್ ತರಹದ ಗಂಭೀರ ಸಮಸ್ಯೆ ಕೂಡ ಕಾಡಿತ್ತು. ಇದೆಲ್ಲದರ ಪರಿಣಾಮ ಅವರ ದೇಹ ಒಬೆಸಿಟಿಯ ಸಮಸ್ಯೆಯನ್ನ ಎದುರಿಸಬೇಕಾಯಿತು. ವೀಕ್ಷಕರೇ, ನಟಿ ಬಿಪಾಶಾ ತನ್ನ ಕರಿಯರ್ನ ಉದ್ದಕ್ಕೂ ಹಲವಾರು ಕಾಂಟ್ರವರ್ಸಿ ಮಾಡ್ಕೊಂಡಂತ ನಟಿ. ಬಾಲಿವುಡ್ ಅನ್ನುವಂತ ಬಿಳಿ ಮೈಬಣ್ಣದ ಒಬೆಸಿಟಿ ಬೆಳೆಸ್ಕೊಂಡಂತ ಇದರ ರೇಸಿಸಂನ ಗುಣಕ್ಕೆ ಅವರು ಸರಿಯಾದ ಹೊಡೆತವನ್ನ ಕೊಟ್ಟಿದ್ರು. ಒಂದು ಕಾಲದಲ್ಲಿ ಅವರ ನಟನೆಯ ಚಿತ್ರಗಳು ಸಾಕಷ್ಟು ಟ್ರೆಂಡ್ ಅನ್ನ ಹುಟ್ಟುಹಾಕಿದ್ವು. ಸಾಕಷ್ಟು ಹಿಟ್ಟನ್ನ ಕೊಟ್ಟಂತ ಇವರ ಅನೇಕ ಚಿತ್ರಗಳು ಇನ್ನೂ ಕೂಡ ತಾಜಾ ಸ್ವಾದದ ಹಾಗೆ ಉಳ್ಕೊಂಡಿವೆ. ಬಿಪಾಶಾ ಬಾಲಿವುಡ್ ಮಾತ್ರವಲ್ಲದೆ ಇಡೀ ಭಾರತಕ್ಕೆ ಸಿಕ್ಕಂತ ಒಂದು ಮಾದಕ ಬೊಂಬೆ. ಇವರ ಹಳೆಯ ಚಿತ್ರಗಳು ಈಗಲೂ ಕೂಡ ಹುಡುಗರ ನಿದ್ದೆಯನ್ನ ಕೆಡಿಸ್ತವೆ. ಯುವ ಪೀಳಿಗೆ ಒಂದಿಡೀ ದಶಕದ ಕಾಲ ಇವರ ಮಾದಕತೆ ಅಮಲಿಗೆ ತಲೆದೂಗಿತ್ತು. ತಮ್ಮದೇ ಆದಂತ ಸ್ವಂತ ಪ್ರತಿಭೆ ಹಾಗೂ ಚಾರ್ಮನ ಉಳಿಸ್ಕೊಂಡಂತ ಬಿಪಾಶಾ ಮತ್ತೆ ಚಿತ್ರರಂಗದ ಕಡೆ ಮುಖ ಮಾಡ್ಲಿ, ಅವರಿಂದ ಇನ್ನಷ್ಟು ಹಿಟ್ ಸಿನಿಮಾಗಳು ಬರ್ಲಿ, ಅವರ ಕಂಬ್ಯಾಕ್ ಮತ್ತೊಮ್ಮೆ ದೇಶಾದ್ಯಂತ ಸಂಚಲನ ಉಂಟು ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.